ನಮಸ್ಕಾರ ಶ್ರೋತೃ ಮಿತ್ರರೇ, ಜಂಡು ಆಯುರ್ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಡಾಕ್ಟರ್ ಅಶೋಕ್ ಕುಮಾರ್, ಸಂಶೋಧನಾ ವಿಭಾಗದ ಡೀನ್ ಹಾಗೂ ಪ್ರಾಧ್ಯಾಪಕರು, ರಸಶಾಸ್ತ್ರ ಮತ್ತು ಭೈಷಜ್ಯ ಕಲ್ಪನಾ ವಿಭಾಗ, ಎಸ್ಡಿಎಂ ಆಯುರ್ವೇದ ಕಾಲೇಜು, ಆಸ್ಪತ್ರೆ ಮತ್ತು ಸಂಶೋಧನಾ ವಿಭಾಗ, ಉಡುಪಿ. ಇವರು ಸೋರಿಯಾಸಿಸ್ ಮತ್ತು ಅದರ ಆಯುರ್ವೇದ ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಡಾಕ್ಟರ್ ನಮಸ್ಕಾರ. ಸೋರಿಯಾಸಿಸ್ ಅಂದರೆ ಏನು ಅಂತ ಹೇಳುವುದನ್ನು ನಮ್ಮ ಕೇಳುಗರಿಗೆ ಹೇಳ್ಬೋದಾ? ಸೋರಿಯಾಸಿಸ್ ಇದು ಬಹಳ ಸಾಮಾನ್ಯವಾದ, ಆದರೆ ಜನರಿಗೆ ಮಾನಸಿಕ ಹಾಗೂ ದೈಹಿಕ ತೊಂದರೆ ನೀಡುವಂತಹ ಒಂದು ಚರ್ಮದ ಕಾಯಿಲೆ. ಈ ಸೋರಿಯಾಸಿಸ್ ಕಾಯಿಲೆಯಲ್ಲಿ ಚರ್ಮದ ಮೇಲೆ ವೈಟ್ ಕಲರ್ಡ್ ಅಂದ್ರೆ ಬಿಳಿ ಬಣ್ಣದ ಅಥವಾ ಸಿಲ್ವರಿ ವೈಟ್ ಕಲರ್ಡ್ ಸ್ಕೇಲ್ಸ್ ಅಂದ್ರೆ ಬಿಳಿ ಅಥವಾ ಬಿಳಿ ಪಟ್ಟಿಯಂತಹ ದಪ್ಪನೆಯ ಪದರ ಚರ್ಮದ ಮೇಲೆ ಬೆಳೀತಾ ಹೋಗ್ತದೆ ಮತ್ತು ಕೆಲವೊಮ್ಮೆ ಕೆಂಪಾದ ಒಣಗಿದ ಚರ್ಮದ ಭಾಗಗಳು ಕೂಡ ಉಂಟಾಗುವಂತಹ ಒಂದು ದೀರ್ಘಕಾಲದ ಚರ್ಮ ರೋಗ. ಇದು ಕೇವಲ ಚರ್ಮದ ಸಮಸ್ಯೆಯಲ್ಲ, ದೇಹದ ಒಳಗಿನ ದೋಷದ ಅಸಮತೋಲನದ ಸಂಕೇತ ಕೂಡ ಹೌದು. ಸೋರಿಯಾಸಿಸ್ ಈ ಚರ್ಮದ ಕಾಯಿಲೆ ಹೇಗೆ ಶುರುವಾಗ್ತದೆ ಮತ್ತು ಇದರ ಲಕ್ಷಣಗಳು ಏನಿರಬಹುದು? ನೋಡಿ, ಸೋರಿಯಾಸಿಸ್ ಇದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ನಾವು ಕರಿತೇವೆ. ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ ಚರ್ಮದ ಜೀವಕೋಶಗಳು ಪ್ರತಿದಿನ ಹೊಸದಾಗಿ ಹುಟ್ಟಿ ಹಳೆ ಜೀವಕೋಶಗಳು ಸಾಯ್ತಾ ಹೋಗ್ತವೆ. ಆದರೆ ಈ ಸೋರಿಯಾಸಿಸ್ನಲ್ಲಿ ಈ ಚಕ್ರ ಅಥವಾ ಸೈಕಲ್ ಏನಂತ ಹೇಳ್ತೇವೆ, ಇದು ವೇಗವಾಗಿ ನಡೆಯುತ್ತೆ. ಸಾಮಾನ್ಯವಾಗಿ ಚರ್ಮದ ಜೀವಕೋಶಗಳು 28 ದಿನಗಳಲ್ಲಿ ಹೊಸದಾಗ್ತವೆ, ಅಂದ್ರೆ ಹೊಸ ಜೀವಕೋಶಗಳು ಉತ್ಪತ್ತಿ ಆಗುತ್ತವೆ. ಆದರೆ ಸೋರಿಯಾಸಿಸ್ ಚರ್ಮದ ಕಾಯಿಲೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕೇವಲ 3-4 ದಿನಗಳಲ್ಲಿಯೇ ಹೊಸ ಚರ್ಮದ ಜೀವಕೋಶಗಳು ಉತ್ಪತ್ತಿಯಾಗುತ್ತಾ ಹೋಗುತ್ತೆ. ಹೀಗಾಗಿ ಚರ್ಮದ ಮೇಲ್ಮೈಯಲ್ಲಿ ಏನಾಗ್ತದೆ ಹೇಳಿದ್ರೆ ಹೆಚ್ಚು ಹೆಚ್ಚು ಜೀವಕೋಶಗಳು ಜಮಾವಣೆ ಆಗುತ್ತೆ ಹಾಗೂ ಚರ್ಮ ಏನಾಗ್ತದೆ ದಪ್ಪ ಆಗಿ ಸಿಲ್ವರಿ ಸ್ಕೇಲ್ಸ್, ಅಂದ್ರೆ ಈಗ ನಾವು ಮೀನಿನ ಮೇಲೆ ಯಾವ ರೀತಿ ದಪ್ಪ ಪದರದ ಸಿಲ್ವರಿ ಸ್ಕೇಲ್ಸ್ ಇರ್ತದಲ್ಲ, ಅದೇ ರೀತಿ ಸೋರಿಯಾಸಿಸ್ ಕಾಯಿಲೆಯಲ್ಲಿ ಚರ್ಮದಲ್ಲಿ ದಪ್ಪ ಪದರದ ಬೆಳ್ಳಿ ಪಟ್ಟಿ ಅಂತ ಕಾಣಿಸ್ತಾ ಈ ಸ್ಕೇಲಿಂಗ್ ಅಂತ ಹೇಳ್ತೇವೆ. ಈ ಸ್ಕೇಲಿಂಗ್ ಮುಖ್ಯವಾದಂತಹ ಲಕ್ಷಣ ಸೋರಿಯಾಸಿಸ್ ಅಲ್ಲಿ ಕಂಡು ಬರ್ತದೆ. ಮತ್ತೆ ಮುಖ್ಯವಾಗಿ ಬಿಗಿನಿಂಗಲ್ಲಿ ಅಂದ್ರೆ ಪ್ರಾರಂಭದ ದಿನಗಳಲ್ಲಿ ತಲೆಯಲ್ಲಿ ಹೊಟ್ಟು ಶೇಖರಣೆಯಾಗಿ ಹೊಟ್ಟು ತೋರ್ಲಿಕ್ಕೆ ಶುರುವಾಗ್ತದೆ. ಮತ್ತೆ ಮೊಣಕಾಲು, ಮೊಣಕೈ, ಬೆನ್ನಿನ ಭಾಗ, ಈ ಭಾಗಗಳಲ್ಲಿ ಸ್ಕಿನ್ ಲೀಜನ್ಸ್ ಹೆಚ್ಚಾಗಿ ಈ ಚರ್ಮದ ಈ ಪದರ ಅಂತ ಏನು ಹೇಳ್ತೇವೆ ನಾವು, ಈ ಪದರ ರೂಪದಲ್ಲಿ ಚರ್ಮ ಚೇಂಜಸ್ ಆಗಲಿಕ್ಕೆ ಕಾಣಿಸ್ತಾ ಹೋಗ್ತದೆ. ಮತ್ತು ಅಡ್ವಾನ್ಸ್ ಸ್ಟೇಜಲ್ಲಿ ಕೆಲವರಿಗೆ ಗಂಟು ನೋವು ಶುರುವಾಗ್ತದೆ. ಅದಕ್ಕೆ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಅಂದರೆ ಯಾವುದೇ ಗಂಟುಗಳಲ್ಲಿ ನೋವು, ಪೇಯ್ನ್ ಶುರುವಾಗ್ತದೆ. ಸೊ ಇವೆಲ್ಲ ಮುಖ್ಯವಾದ ಲಕ್ಷಣಗಳು ಈ ಸೋರಿಯಾಸಿಸ್ ಕಾಯಿಲೆಯಲ್ಲಿ ಕಂಡು ಬರ್ತವೆ. ಸೋರಿಯಾಸಿಸ್ ಅಂತ ಹೇಳುವಂಥದ್ದು ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀರಾ ಅಥವಾ ಅಲ್ವಾ? ಯೂಶುವಲಿ ಚರ್ಮದ ಕಾಯಿಲೆ ಬಂದಾಗ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಳ್ಳೋದು ಈ ಒಬ್ಬರಿಂದ ಒಬ್ಬರಿಗೆ ಹರಡ್ತವೆ ಈ ಚರ್ಮದ ರೋಗಗಳು ಅಂತ. ಆದ್ರೆ ಸೋರಿಯಾಸಿಸ್ ಸಾಂಕ್ರಾಮಿಕ ಅಲ್ಲ, ಅಂದ್ರೆ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಇದನ್ನ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಇದು ಶರೀರದಲ್ಲಿ ಉತ್ಪತ್ತಿ ಆಗುವಂತಹ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ನಾವು ಕರಿತೇವೆ. ಇದು ಒಬ್ಬರಿಂದ ಒಬ್ಬರಿಗೆ ಖಂಡಿತವಾಗಿ ಸಾಂಕ್ರಾಮಿಕ ಅಲ್ಲ. ಡಾಕ್ಟರ್, ಈ ಒಂದು ಸೋರಿಯಾಸಿಸ್ ಕಾಯಿಲೆ ಇದಕ್ಕೆ ಉತ್ಪತ್ತಿಗೆ ಏನು ಕಾರಣ ಆಗ್ಬೋದು ಅಂತ ಹೇಳ್ತೀರಾ? ನೋಡಿ, ಸೋರಿಯಾಸಿಸ್ಗೆ ನಿಖರವಾದಂತಹ ಕಾರಣವನ್ನ ನಮ್ಮ ಆಧುನಿಕ ವಿಜ್ಞಾನ ಸಂಪೂರ್ಣವಾಗಿ ತಿಳಿದಿಲ್ಲ. ಇವತ್ತು ಕೂಡ ಅಲೋಪತಿಯವರು ಏನು ಹೇಳ್ತಾರೆ, ಇಡಿಯೋಪಥಿಕ್, ಇದಕ್ಕೆ ಯಾವ ಕಾರಣದಿಂದ ಇದು ಕಾಯಿಲೆ ಬರ್ತದೆ ಅಂತೇಳಿ ಕಾರಣವನ್ನ ಸಂಪೂರ್ಣವಾಗಿ ತಿಳಿದಿಲ್ಲ. ಆದರೂ ಕೆಲವು ಪ್ರಮುಖವಾದ ಕಾರಣಗಳನ್ನ ನಾವೊಂದು ಎನ್ಲಿಸ್ಟ್ ಮಾಡಬಹುದು. ಒಂದು ಜೆನೆಟಿಕ್ ಫ್ಯಾಕ್ಟರ್ಸ್, ಅಂದ್ರೆ ಕುಟುಂಬದಲ್ಲಿ ಯಾರಿಗಾದ್ರೂ ಈ ಕಾಯಿಲೆ ಇದ್ರೆ ಅದು ಇತರ ಸದಸ್ಯರಿಗೂ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಇದು ಒಂದು. ಇನ್ನೊಂದು ಸ್ಟ್ರೆಸ್, ಮಾನಸಿಕ ಒತ್ತಡದಿಂದ ಕೂಡ ರೋಗ ಉಲ್ಬಣವಾಗಬಹುದು. ಈಗ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳಿದ್ದಾರೆ ಅಂದ್ರೆ ಮೊದಲು ಇದನ್ನ ಒಂದು ಚರ್ಮದ ಕಾಯಿಲೆಯಾಗಿ ಮಾತ್ರ ಇದನ್ನ ಕನ್ಸಿಡರ್ ಮಾಡಿದ್ರು. ಈಗ WHO ಪ್ರಕಾರ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್, ಅಂದ್ರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಕಾರಣಗಳಿಂದ ಬರುವಂತಹ ಒಂದು ಕಾಯಿಲೆಯ ವಿಭಾಗದಲ್ಲಿ ಸೋರಿಯಾಸಿಸ್ ಅನ್ನ ವಿಂಗಡಿಸಿದ್ದಾರೆ. ಸೊ ಸ್ಟ್ರೆಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಟ್ರಿಗರಿಂಗ್ ಫ್ಯಾಕ್ಟರ್ ಈ ಕಾಯಿಲೆಗೆ. ಸೊ ಮಾನಸಿಕ ಒತ್ತಡದಿಂದ ಕೂಡ ಈ ರೋಗ ಉಲ್ಬಣ ಆಗ್ಬಹುದು. ಇನ್ನೊಂದು ಮುಖ್ಯವಾಗಿ ಆಹಾರ ಪದ್ಧತಿ. ಈಗ ತೀವ್ರವಾದಂತಹ ಉಪ್ಪು, ಖಾರ, ಹುಳಿ, ಫ್ರೈಡ್ ಐಟಮ್ಸ್ ಅಂದ್ರೆ ಎಣ್ಣೆಯಲ್ಲಿ ಕರಿದಂತಹ ಆಹಾರ ಪದಾರ್ಥಗಳ ಸೇವನೆ, ಮದ್ಯಪಾನ ಸೇವನೆ, ಇವುಗಳನ್ನೆಲ್ಲ ಅತಿಯಾಗಿ ಮಾಡಿದಾಗ ಖಂಡಿತ ಕಾಯಿಲೆ ಬರುವಂತಹ ಚಾನ್ಸಸ್ ಜಾಸ್ತಿ. ಇನ್ನೊಂದು ಹವಾಮಾನ ವೈಪರೀತ್ಯ ಈಗ ತುಂಬಾ ಜಾಸ್ತಿ ಆಗ್ತಾ ಇದೆ. ಅತಿ ಚಳಿ, ಒಣ ವಾತಾವರಣ ಏನ್ ಹೇಳ್ತೇವೆ, ಈ ಡ್ರೈ ವೆದರ್ ಕೂಡ ಈ ಸೋರಿಯಾಸಿಸ್ ಅನ್ನ ಬರುವಂತಹ ಚಾನ್ಸಸ್ ಅನ್ನ ಜಾಸ್ತಿ ಮಾಡ್ತದೆ. ಮತ್ತೆ ಯಾರಿಗಾದ್ರೂ ಈ ಸೋರಿಯಾಸಿಸ್ ಇದ್ರೆ ಈ ಅತಿ ಚಳಿ ಮತ್ತೆ ಡ್ರೈ ವೆದರ್ ಏನಾಗ್ತದೆ, ಇದು ಟ್ರಿಗರಿಂಗ್ ಫ್ಯಾಕ್ಟರ್. ಅದಿನ್ನೂ ಕಾಯಿಲೆಯನ್ನ ಜಾಸ್ತಿ ಮಾಡಲಿಕ್ಕೆ ಅದು ಟ್ರಿಗರ್ ಆಗಿ ವರ್ಕ್ ಮಾಡ್ತದೆ. ಇನ್ನೊಂದು ಮುಖ್ಯವಾಗಿ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ನಾನು ಹೇಳಿದೆ. ಇದೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂದ್ರೆ ಪ್ರತಿರೋಧಕ ಶಕ್ತಿ ಅಂತ ನಾವೇನು ಹೇಳ್ತೇವೆ, ಪ್ರತಿರೋಧಕ ಶಕ್ತಿಯ ಅಸಮತೋಲನ, ಆಟೋ ಇಮ್ಯೂನ್ ಇಂಬ್ಯಾಲೆನ್ಸ್
ಬಾಡಿಯಲ್ಲಿ ಆದಾಗ ಏನಾಗ್ತದೆ, ನಮ್ಮಲ್ಲಿ ಇರತಕ್ಕಂಥ ದೇಹದ ರಕ್ಷಣಾತ್ಮಕ ವ್ಯವಸ್ಥೆ, ಈ ವ್ಯವಸ್ಥೆ ಸ್ವತಃ ಚರ್ಮದ ಜೀವಕೋಶಗಳ ಮೇಲೆ ವಿರುದ್ಧ ಕ್ರಿಯಾಶೀಲ ಆಗ್ತದೆ. ಅದನ್ನೇ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೇವೆ. ಅಂದ್ರೆ ಯೂಶ್ವಲಿ ನಮ್ಮ ದೇಹದ ರಕ್ಷಣಾತ್ಮಕ ವ್ಯವಸ್ಥೆ, ನಾವು ಇಮ್ಯುನಿಟಿ ಅಂತ ಏನ್ ಹೇಳ್ತೇವೆ, ಅದು ನಮ್ಮ ಶರೀರಕ್ಕೆ ಯಾವುದೇ ಕಾಯಿಲೆ ಬಂದಾಗ ನಮಗೆ ರಕ್ಷಣೆ ಕೊಡಬೇಕು. ಈ ಕಾಯಿಲೆಯಲ್ಲಿ ಏನಾಗ್ತದೆ, ಈ ದೇಹದ ರಕ್ಷಣಾತ್ಮಕ ವ್ಯವಸ್ಥೆಯೇ ಸ್ವಂತ ಚರ್ಮದ ಜೀವಕೋಶಗಳ ಮೇಲೆ ವಿರುದ್ಧವಾಗಿ ಕ್ರಿಯಾಶೀಲವಾಗಿ ವರ್ಕ್ ಮಾಡಲಿಕ್ಕೆ ಶುರು ಮಾಡ್ತದೆ. ಆಗ ಇದು ಕಾಯಿಲೆ ಬರ್ತದೆ. ಇದನ್ನ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಏನ್ ಹೇಳ್ತೀವಲ್ಲ, ಈಗ ಈ ದಿನಗಳಲ್ಲಿ ಆಟೋ ಇಮ್ಯೂನ್ ಡಿಸೀಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಅಲೋಪತಿಯಲ್ಲಿ ಏನಾಗ್ತಾ ಉಂಟಂದ್ರೆ ಆಟೋ ಇಮ್ಯೂನ್ ಡಿಸೀಸ್ಗೆ ಯಾವುದೇ ಔಷಧ ಇಲ್ಲ ಹೇಳ್ತಾರೆ. ಬಟ್ ಆಯುರ್ವೇದದಲ್ಲಿ ಇದಕ್ಕೆ ತುಂಬಾ ಒಳ್ಳೆ ನಮ್ಮಲ್ಲಿ ಚಿಕಿತ್ಸೆ ಇದೆ. ಈ ಸೋರಿಯಾಸಿಸ್ ಕೂಡ ಒಂದು ಆಟೋ ಇಮ್ಯೂನ್ ಡಿಸೀಸ್. ಆಯುರ್ವೇದದ ದೃಷ್ಟಿಯಲ್ಲಿ ಈ ಸೋರಿಯಾಸಿಸ್ನ ಬಗ್ಗೆ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಕೊಡುವುದಾದ್ರೆ ಯಾವ ರೀತಿಯ ಮಾಹಿತಿಯನ್ನ ಕೊಡ್ತೀರಿ? ಖಂಡಿತ. ಆಯುರ್ವೇದದಲ್ಲಿ ಕೂಡ ಸೋರಿಯಾಸಿಸ್ಸಿನ ಬಗ್ಗೆ ತುಂಬಾ ಉಲ್ಲೇಖಗಳು ಕಂಡುಬರುತ್ತೆ. ಅದರ ಚಿಕಿತ್ಸಾ ವಿಧಾನದ ಬಗ್ಗೆ ಕೂಡ ತುಂಬಾ ಮಾಹಿತಿ ಇದೆ. ನಮ್ಮ ಆಯುರ್ವೇದದಲ್ಲಿ ಸೋರಿಯಾಸಿಸ್ ಅನ್ನ ಕಿಟಿಬ ಕುಷ್ಠ ಅಥವಾ ಏಕಕುಷ್ಠ ಎಂಬ ರೋಗದಿಂದ ವರ್ಣನೆ ಮಾಡಿದ್ದಾರೆ. ಅದರ ಮಾಹಿತಿ ನಮ್ಮ ಆಚಾರ್ಯರು ಬರೆದಂತಹ ಒಂದು ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಮುಖ್ಯವಾಗಿ ನಾವು ಆಯುರ್ವೇದದಲ್ಲಿ ಎಲ್ಲ ರೋಗಗಳಿಗೆ ವಾತ ಪಿತ್ತ ಕಫ ಈ ದೋಷಗಳ ಅಸಮತೋಲನವೇ, ಅಂದರೆ ಯಾವಾಗ ಈ ವಾತಪಿತ್ತ ದೋಷಗಳು ತಮ್ಮ ಸಾಮ್ಯತೆಯನ್ನು ಕಳ್ಕೊಳ್ತವೆ, ಸಮತೋಲನವನ್ನು ಕಳ್ಕೊಳ್ತವೆ, ಆಗ ಈ ಕಾಯಿಲೆ ಬರುತ್ತೆ ಅಂತ ನಾವು ಹೇಳ್ತೇವೆ. ಎಲ್ಲ ರೋಗಗಳಿಗೂ ನಾವು ವಾತಪಿತ್ತ ಕಫಗಳ ಅಸಮತೋಲನವೇ ಕಾರಣ ಅಂತ ಹೇಳ್ತೇವೆ. ಹಾಗೆ ಸೋರಿಯಾಸಿಸ್ಗೆ ಕೂಡ ಈ ಮುಖ್ಯವಾಗಿ ಈ ವಾತ ಮತ್ತು ಪಿತ್ತ ಕಫ ದೋಷಗಳ ಒಂದು ಅಸಮತೋಲನ ಕಾರಣ ಆಗ್ತದೆ. ಮುಖ್ಯವಾಗಿ ವಾತ ಮತ್ತು ಕಫದೋಷಗಳ ಅತಿವೃದ್ಧಿ ಜಾಸ್ತಿ ಆಗೋದು, ಕಫ ಜಾಸ್ತಿ ಆಗೋದು, ವಾತ ಜಾಸ್ತಿ ಆಗೋದು, ಅದರ ಜೊತೆಗೆ ಪಿತ್ತ ಕೂಡ ಇನ್ವಾಲ್ವ್ ಆಗ್ತದೆ. ಪಿತ್ತ ದೋಷದ ಒಂದು ವಿಕೃತಿಯಿಂದ ಕೂಡ ಚರ್ಮದ ಉರಿಯೂತ, ಅಂದರೆ ಇನ್ಫ್ಲಮೇಷನ್ ಅಂತ ಏನು ಹೇಳ್ತೇವೆ, ಚರ್ಮದ ಉರಿಯೂತ ಉಂಟಾಗುತ್ತೆ. ಉರಿಯೂತ ಆದ ನಂತರ ಏನಾಗ್ತವೆ, ಎಲ್ಲ ವಿಕೃತವಾದಂತಹ ದೋಷಗಳು ರಕ್ತ ಮತ್ತೆ ಚರ್ಮವನ್ನು ಹಾಳು ಮಾಡ್ತಾ ಬರ್ತವೆ. ಸೊ ಇದರಲ್ಲಿ ಸೋರಿಯಾಸಿಸ್ ಅಲ್ಲಿ ಚರ್ಮದ ಜೊತೆಗೆ ರಕ್ತದ ವಿಕೃತಿ ಕೂಡ ಇರ್ತದೆ, ರಕ್ತ ಕೂಡ ಅಶುದ್ಧವಾಗಿರ್ತದೆ. ಹೀಗಾಗಿ ಏನಾಗ್ತದೆ, ಬರ್ತಾ ಬರ್ತಾ ಚರ್ಮದ ಸಾಮಾನ್ಯ ಸ್ಥಿತಿ ಕೆಡ್ತಾ ಹೋಗ್ತದೆ. ಸೊ ನಾವು ಇಲ್ಲಿ ಆಯುರ್ವೇದದಲ್ಲಿ ಯಾವ ಕಾರಣದಿಂದ, ನಾನು ಹೇಳಿದ ಹಾಗೆ ವಾತಪಿತ್ತ ಕಫ ದೋಷಗಳ ಅಸಮತೋಲನದಿಂದ ಈ ವ್ಯಾಧಿ ಸೋರಿಯಾಸಿಸ್ ಅನ್ನೋದು ಉತ್ಪತ್ತಿ ಆಗ್ತದೆ. ಹಾಗೆ ಇಲ್ಲಿ ನಾವು ಮೂಲವನ್ನ ಚಿಕಿತ್ಸೆ ಮಾಡಬೇಕು. ಅಂದ್ರೆ ದೋಷಗಳನ್ನ, ಈ ವಾತಪಿತ್ತ ಕಫ ದೋಷಗಳನ್ನ ಟ್ರೀಟ್ ಮಾಡಬೇಕು. ಅಂದ್ರೆ ಅತಿಯಾಗಿ ಏನು ವಿಕೃತವಾಗಿರ್ತದಲ್ಲ ಈ ದೋಷಗಳನ್ನ ನಾವು ಟ್ರೀಟ್ಮೆಂಟ್ ಮಾಡಬೇಕು. ನಮ್ಮಲ್ಲಿ ಈಗ ಆಯುರ್ವೇದದ ಹೇಳಿರೋ ಪ್ರಕಾರ ಕುಷ್ಠ ತ್ವ ಅಗ್ನಿಕಾರೋ ದೋಷೈಹಿ ವಾತಪಿತ್ತ ಕಫಾತ್ಮಕೈ ಅಂತ ಹೇಳಿದ್ದಾರೆ. ಅಂದರೆ ಚರ್ಮದ ಎಲ್ಲ ವ್ಯಾಧಿಗಳು ಕೂಡ ವಾತಪಿತ್ತ ಕಫ ದೋಷಗಳ ಅಸಮತೋಲನದಿಂದಲೇ ಉಂಟಾಗುವುದು ಅಂತೇಳಿ ನಮ್ಮಲ್ಲಿ ಎಕ್ಸ್ಪ್ಲನೇಷನ್ ಉಂಟು. ಅಂದರೆ ಇಲ್ಲಿ ಕುಷ್ಠ ಅಂತ ಹೇಳಿದರೆ, ಕುಷ್ಠ ಅಂದರೆ ನಾವು ಇಲ್ಲಿ ಲೆಪ್ರೋಸ್ ಅಂತ ತಿಳ್ಕೋಬಾರ್ದು. ನಮ್ಮ ಆಯುರ್ವೇದದಲ್ಲಿ ಕುಷ್ಠ ಅಂದರೆ ಎಲ್ಲ ರೀತಿಯ ಚರ್ಮದ ಕಾಯಿಲೆಗಳಿಗೆ ನಾವು ಕುಷ್ಠ ಅನ್ನೋ ಒಂದು ಸಂಸ್ಕೃತ ವರ್ಡನ್ನು ಬಳಸ್ತೇವೆ. ಸೊ ಈ ಸೋರಿಯಾಸಿಸ್ಗೆ ಕೂಡ ನಮ್ಮ ವಾತಪಿತ್ತ ಕಫಗಳ ಅಸಮತೋಲನವೇ ಕಾರಣ. ಸೋರಿಯಾಸಿಸ್ಗೆ ಆಯುರ್ವೇದದಲ್ಲಿ ಯಾವ ರೀತಿಯ ಚಿಕಿತ್ಸೆಗಳು ಲಭ್ಯ ಇದೆ ಅಂತ ಹೇಳ್ಬೋದಾ? ಆಯುರ್ವೇದದಲ್ಲಿ ಒಳ್ಳೆ ಚಿಕಿತ್ಸೆ ಇದೆ. ಅಲೋಪತಿಯಲ್ಲಿ ಅವರು ಬರೀ ಸ್ಟೀರಾಯ್ಡ್ಸ್ ಕ್ರಿಮಿಗಳನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಅಂದರೆ ಅವರು ರೋಗದ ಮೂಲಕ್ಕೆ ಚಿಕಿತ್ಸೆ ಕೊಡೋದಿಲ್ಲ. ಸ್ಟೀರಾಯ್ಡ್ ಕ್ರಿಮಿಗಳನ್ನು ಯೂಸ್ ಮಾಡಿದಾಗ ಏನಾಗ್ತದೆ, ಅದು ತಾತ್ಕಾಲಿಕವಾಗಿ ಶಮನ ಆದಾಗೆ ಅನಿಸ್ತದೆ, ಬಟ್ ಅಲ್ಲಿ ರೋಗ ಸಂಪೂರ್ಣವಾಗಿ ಗುಣ ಕಾಣೋದಿಲ್ಲ. ಈ ಸೋರಿಯಾಸಿಸ್ಗೆ ನಮ್ಮ ಆಯುರ್ವೇದದಲ್ಲಿ ವಿವಿಧ ರೀತಿಯಾದಂತಹ ಒಳ್ಳೆಯ ಚಿಕಿತ್ಸೆಗಳು ಲಭ್ಯ ಇದೆ. ಶೋಧನ ಮಾಡಿಸ್ಬೇಕು, ಫಸ್ಟ್ ಡಿಟಾಕ್ಸಿಫಿಕೇಶನ್, ಶೋಧನ ಮತ್ತೆ ಶಮನ ಚಿಕಿತ್ಸೆ, ಪೆಸಿಫಿಕೇಶನ್, ಈ 2 ಹಂತಗಳಲ್ಲಿ ನಾವು ಚಿಕಿತ್ಸೆಯನ್ನು ಮಾಡ್ತೇವೆ. ಈ ಶೋಧನ ಚಿಕಿತ್ಸೆಗೆ ಮೇಯ್ನು ನಮ್ಮಲ್ಲಿ ವಮನ, ವಿರೇಚನ, ರಕ್ತಮೋಕ್ಷಣ, ಅಭ್ಯಂಗ, ಆಯಿಲ್ ಮಸಾಜಸ್, ಸ್ವೇದನ, ಸ್ಟೀಮ್ ಥೆರಪಿ, ಇದನ್ನೆಲ್ಲ, ಮತ್ತು ಶಿರೋದಾರ, ತಕ್ರದಾರ ಅಂತ ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಚಿಕಿತ್ಸಾ ಕ್ರಮಗಳಿದೆ. ಈ ನಮ್ಮಲ್ಲಿ ಪಂಚಕರ್ಮ ಚಿಕಿತ್ಸೆ ಏನು ಹೇಳ್ತೇವೆ, ಈ ಪಂಚಕರ್ಮ ಚಿಕಿತ್ಸೆಯಿಂದ ರಕ್ತ ಶುದ್ಧಿ ಆಗ್ತದೆ, ದೇಹ ಶುದ್ಧಿ ಆಗ್ತದೆ. ಮತ್ತು ನಾನು ಹೇಳಿದ್ನಲ್ಲ, ವಿಕೃತವಾದಂತಹ ಈ ವಾತಪಿತ್ತ ಕಫ ದೋಷಗಳು ಸಾಮ್ಯಾವಸ್ಥೆಗೆ ಅಥವಾ ಸಾಮ್ಯಾವಸ್ಥೆಗೆ ಬರಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ನಾವೀಗ ಅಭ್ಯಂಗ, ಸ್ವೇದನ ಇವು ಕೂಡ ಎಲ್ಲ ಏನು ಮಾಡ್ತದೆ, ವಾತ ಮತ್ತು ಕಫದೋಷವನ್ನು ಶಮನ ಮಾಡ್ತದೆ. ಈ ಶಿರೋದಾರ ಅಂದರೆ ತಲೆಯ ಮೇಲೆ ಎಣ್ಣೆಯನ್ನು ಹಾಕಿ ಪೂರ್ತಿ ನಾವು ದಾರ ಅಂತ ಮಾಡ್ತೇವೆ. ತಕ್ರದಾರ ಅಂತೇಳಿ ಮಜ್ಜಿಗೆ ಮತ್ತು ಬೇರೆ ಬೇರೆ ಔಷಧಿ ದ್ರವ್ಯಗಳನ್ನು ಯೂಸ್ ಮಾಡಿಕೊಂಡು ತಕ್ರದಾರ ಅಂತ ಮಾಡ್ತೇವೆ. ಅಂದರೆ ಎಣ್ಣೆಯನ್ನು ಯೂಸ್ ಮಾಡಿಕೊಂಡು ದಾರ ಅಂತ ಏನು ಮಾಡ್ತೇವೆ ಅದು, ಮತ್ತು ತಕ್ರದಾರ, ಇದೆಲ್ಲ ತಲೆ ಹೊಟ್ಟಿನ ನಿವಾರಣೆಗೆ ತುಂಬ ಹೆಲ್ಪ್ ಆಗ್ತದೆ, ಮತ್ತು ಒತ್ತಡದ ನಿರ್ವಹಣೆಗೆ ಕೂಡ ತುಂಬ ಹೆಲ್ಪ್ ಆಗ್ತದೆ. ಸೊ ಈ ರೀತಿ ಶೋಧನ ಚಿಕಿತ್ಸೆ ಹೇಳಿದ್ದೇವೆ. ಮತ್ತು ಶಮನ ಚಿಕಿತ್ಸೆ, ಪೆಸಿಫಿಕೇಶನ್, ಅಂದರೆ ಶೋಧನ ನಂತರ ದೋಷಗಳನ್ನು ಶಮನ ಮಾಡಲಿಕ್ಕೋಸ್ಕರವಾಗಿ ಬೇರೆ ಬೇರೆ ಔಷಧೋಪಚಾರ ಚಿಕಿತ್ಸೆ ಇದೆ, ಔಷಧಗಳನ್ನು ಹೇಳಿದ್ದಾರೆ, ಇಂಟರ್ನಲ್ ಮೆಡಿಕೇಶನ್ಸ್. ನಮ್ಮಲ್ಲಿ ತುಂಬ ಒಳ್ಳೊಳ್ಳೆ ಔಷಧಗಳುಂಟು. ಈ ಮಹಾಮಂಜುಷ್ಟಾದಿ ಕಷಾಯ, ಅದು ರಕ್ತ ಶುದ್ಧಿ ಮಾಡ್ತದೆ. ಕದಿರಾರಿಷ್ಟ, ಗಂಧಕ ರಸಾಯನ, ಅಯುಪಥಿಕರ ಚೂರ್ಣ,
ಇದೆಲ್ಲ ಡಿಟಾಕ್ಸಿಫಿಕೇಶನ್, ದೇಹ ಶುದ್ಧಿಗೆ ತುಂಬ ಹೆಲ್ಪ್ ಮಾಡುವಂಥ ಔಷಧಿಗಳು. ತಿಕ್ತಕ ಕಷಾಯ, ಸಾರಿವಾದಿ ಕಷಾಯ, ಸಾರಿವಾದಿ ಅರಿಷ್ಟ, ಇವು ಇನ್ ಜನರಲ್ ಎಲ್ಲ ಚರ್ಮದ ಒಂದು ಆರೋಗ್ಯ ವೃದ್ಧಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ಇದು ಇಷ್ಟು ಮಾತ್ರ ಅಲ್ಲ, ತುಂಬ ಬೇರೆ ಬೇರೆ ವಿವಿಧ ರೀತಿಯಾದಂಥ ಔಷಧಿಗಳು ನಮ್ಮಲ್ಲಿ ಲಭ್ಯ ಇದೆ. ಆ ಔಷಧಿಗಳನ್ನು ಯೂಸ್ ಮಾಡ್ತಾ ಫಸ್ಟು ನಾವು ಶೋಧನೆ ಮಾಡಿಸ್ತೇವೆ, ಅಂದರೆ ಬಾಡಿ ಡಿಟಾಕ್ಸಿಫಿಕೇಶನ್ ಮಾಡಿಸ್ತೇವೆ, ಮತ್ತು ಔಷಧಿಗಳನ್ನು ಕೊಡಲಿಕ್ಕೆ ಶುರು ಮಾಡ್ತೇವೆ. ಆಗ ಈ ಕಾಯಿಲೆ ತಾನೇ ಕಂಟ್ರೋಲ್ ಬರ್ತದೆ. ನಾವು ಹೇಳೋದೇನಂತಂದರೆ, ವರ್ಷಕ್ಕೊಮ್ಮೆ ನಮ್ಮಲ್ಲಿ ಶರದೃತು ವಿರೇಚನ ಅಂತ ಹೇಳ್ತಾರೆ. ಅಂದರೆ ಶರದೃತು ಕಾಲದಲ್ಲಿ, ಅಂದರೆ ಸುಮಾರು ಈ ದೀಪಾವಳಿ ಟೈಮಲ್ಲಿ ಒಮ್ಮೆ ವಿರೇಚನ ಮಾಡಿಸ್ಕೊಂಡ್ರೆ ದೇಹ ಶುದ್ಧಿ ಆಗ್ತದೆ. ಇಲ್ಲಿ ಮುಖ್ಯವಾಗಿ ಏನಂತಂದರೆ, ನಾವು ತಿನ್ನುವಂಥ ಆಹಾರ ಇದರಿಂದ ದೇಹದಲ್ಲಿ ವಿಷಕಾರಕಗಳು ಸಂಗ್ರಹ ಆಗ್ತಾ ಹೋಗ್ತಾ ಇರ್ತದೆ. ವರ್ಷಕ್ಕೊಮ್ಮೆ ವಿರೇಚನ ಅಂತಂದರೆ ನಾವು ಒಂದು 3 ರಿಂದ 5 ದಿವಸ ಖಾಲಿ ಹೊಟ್ಟೆಯಲ್ಲಿ ಮೆಡಿಕೇಟೆಡ್ ತುಪ್ಪಗಳು, ಘೃತಗಳು ಕುಡಿಸಿ, ಮತ್ತು ನಂತರ ಅದನ್ನು ನಾವು ದೇಹದಿಂದ ಹೊರ ಹಾಕಲಿಕ್ಕೆ ವಿರೇಚನ ಅಂತೇಳಿ ಟ್ರೀಟ್ಮೆಂಟ್ ಮಾಡ್ತೇವೆ. ಅಂದರೆ ಅವತ್ತು ಒಂದು ದಿವಸ ಹೊಟ್ಟೆಗೆ ಖಾಲಿ ಹೊಟ್ಟೆಯಲ್ಲಿ ಔಷಧ ಕೊಡ್ತೇವೆ. ಅವತ್ತು ಇಡೀ ದಿವಸ ಒಮ್ಮೆ ಒಂದು 10 ರಿಂದ 15, ಅದು ಡಿಪೆಂಡ್ಸ್, ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ಆಗ್ಬೋದು, ಎಲ್ಲ ಕಲ್ಮಶಗಳು ಬೇದಿ ರೂಪದಲ್ಲಿ ಹೊರ ಹೋಗ್ತದೆ. ಹಾಗೆ ಡಿಟಾಕ್ಸಿಫಿಕೇಶನ್ ವರ್ಷಕ್ಕೊಮ್ಮೆ ಮಾಡಿಸಿಕೊಂಡ್ರೆ ಶರದೃತು ವಿರೇಚನ ತುಂಬ ಈ ಎಲ್ಲ ಚರ್ಮದ ಕಾಯಿಲೆಗಳು, ಸೋರಿಯಾಸಿಸ್ ಮಾತ್ರ ಅಲ್ಲ, ಯಾವುದೇ ಚರ್ಮದ ಕಾಯಿಲೆಗಳಿಗೆ ತುಂಬ ಅನುಕೂಲ ಆಗ್ತದೆ. ಈ ರೀತಿ ನಮ್ಮಲ್ಲಿ ಬೇರೆ ಬೇರೆ ಶೋಧನ ಚಿಕಿತ್ಸೆ, ಶಮನ ಚಿಕಿತ್ಸೆ, ಔಷಧೋಪಚಾರಗಳು ತುಂಬ ಪೇಷಂಟು ಬೆನಿಫಿಟ್ ಹೇಳ್ತಾರೆ. ಎಷ್ಟೋ ಪೇಷಂಟ್ಗಳು 10 ವರ್ಷ 15 ವರ್ಷ ಸ್ಟಿರಾಯ್ಡ್ ಕ್ರೀಮ್ಗಳನ್ನು ಹಚ್ಕೊಂಡು ಅದು ಚರ್ಮದ ಕಾಯಿಲೆ ತುಂಬ ಅಡ್ವಾನ್ಸ್ ಸ್ಟೇಜಿಗೆ ಹೋಗಿ ಸೀರಿಯಸ್ ಕಂಡೀಷನಲ್ಲಿ ಬಂದಂಥ ಪೇಷಂಟ್ಗಳನ್ನು ಕೂಡ ನಾವು ಟ್ರೀಟ್ಮೆಂಟ್ ಮಾಡಿ ಈಗ ಪೇಷಂಟ್ಗಳು ತುಂಬ ಆರಾಮಲ್ಲಿ ಇದ್ದಾರೆ. ಸೊ ಖಂಡಿತ ಆಯುರ್ವೇದದಲ್ಲಿ ಸೋರಿಯಾಸಿಸ್ಗೆ ಒಳ್ಳೆ ಎಫೆಕ್ಟಿವ್ ಟ್ರೀಟ್ಮೆಂಟ್ ಲಭ್ಯ ಇದೆ. ಡಾಕ್ಟರ್ ಅಶೋಕ್ ಕುಮಾರ್ ಸರ್, ನೀವು ನಮ್ಮ ಇಂದಿನ ಜಂಡು ಆಯುರ್ಸಿಂಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೋರಿಯಾಸಿಸ್ ಮತ್ತು ಅದರ ಆಯುರ್ವೇದದ ಚಿಕಿತ್ಸೆಯ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.